ಸುಮಾರು 2300 ವರ್ಷಗಳ ಹಿಂದೆ ಭಾರತದಲ್ಲಿ ಮಗಧ ಸಾಮ್ರಾಜ್ಯವನ್ನು ಆಳುತ್ತಿದ್ದ ಮಹಾನ್ ರಾಜನು ಚಕ್ರವರ್ತಿ ಅಶೋಕ. ತನ್ನ ಶೌರ್ಯ ಮತ್ತು ವಿಜಯಗಳಿಂದ ಅವನು ಭಾರತದ ಬಹುತೇಕ ಭಾಗವನ್ನು ತನ್ನ ಆಡಳಿತಕ್ಕೆ ಒಳಪಡಿಸಿದ್ದನು. ಕ್ರಿಸ್ತಪೂರ್ವ 261ರಲ್ಲಿ ನಡೆದ ಕಳಿಂಗ ಯುದ್ಧವು ಭಾರತದ ಇತಿಹಾಸದ ಅತ್ಯಂತ ಭೀಕರ ಯುದ್ಧಗಳಲ್ಲಿ ಒಂದಾಗಿತ್ತು. ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು. ಯುದ್ಧದಲ್ಲಿ ಜಯಗಳಿಸಿದ ಅಶೋಕನ ಕಣ್ಣೆದರು ಮಾನವೀಯ ದುರಂತದ ದೃಶ್ಯಗಳು ಮೂಡಿದವು. ಆ ದಿನವೇ ಅಶೋಕನ ಜೀವನ ಬದಲಾಯಿತು. ಯುದ್ಧದಿಂದ ದೊರೆತ ಜಯಕ್ಕಿಂತ ಶಾಂತಿ ಮತ್ತು ಮಾನವೀಯತೆಯೇ ಶ್ರೇಷ್ಠ ಎಂಬ ಅರಿವು ಅವನಿಗೆ ಮೂಡಿತು. ಅವನು ಹಿಂಸೆಯನ್ನು ತ್ಯಜಿಸಿ ಧರ್ಮದ ಮಾರ್ಗವನ್ನು ಸ್ವೀಕರಿಸಿದನು. ಅಶೋಕನು ತನ್ನ ಶಿಲಾಶಾಸನಗಳ ಮೂಲಕ ನ್ಯಾಯ, ದಯೆ, ಧಾರ್ಮಿಕ ಸಹಿಷ್ಣುತೆ ಮತ್ತು ಜನಕಲ್ಯಾಣದ ಸಂದೇಶವನ್ನು ದೇಶಾದ್ಯಂತ ಹರಡಿಸಿದನು. ಜನರ ಕಲ್ಯಾಣವೇ ಆಡಳಿತದ ನಿಜವಾದ ಗುರಿ ಎಂದು ಸಾರಿದನು. ಇಂದು ಭಾರತದ ರಾಷ್ಟ್ರೀಯ ಲಾಂಛನವಾಗಿರುವ ಸಾರನಾಥನ ಸಿಂಹಸ್ತಂಭ ಮತ್ತು ರಾಷ್ಟ್ರಧ್ವಜದಲ್ಲಿರುವ ಅಶೋಕ ಚಕ್ರವು ಅಶೋಕನ ನ್ಯಾಯ, ಧರ್ಮ ಮತ್ತು ಶಾಂತಿಯ ಸಂದೇಶವನ್ನು ನೆನಪಿಸುತ್ತವೆ. ನಿಜವಾದ ಆಡಳಿತವು ಶಕ್ತಿಯಲ್ಲ, ನ್ಯಾಯ ಮತ್ತು ಮಾನವೀಯತೆಯೇ ಮೇಲೆ ನಿಂತಿರಬೇಕು. ಚಕ್ರವರ್ತಿ ಅಶೋಕನು ಕತ್ತಿಯಿಂದ ಸಾಮ್ರಾಜ್ಯವನ್ನು ಗೆದ್ದನು, ಆದರೆ ನ್ಯಾಯ, ದಯೆ ಮತ್ತು ಮಾನವೀಯತೆಯಿಂದ ಕೋಟ್ಯಾಂತರ ಜನರ ಹೃದಯವನ್ನು ಗೆದ್ದನು. ಅದಕ್ಕಾಗಿಯೇ ಇಂದಿಗೂ ಅವರನ್ನು ನ್ಯಾಯಪರ ಆಡಳಿತದ ಆದರ್ಶ ರಾಜನೆಂದು ಗೌರವಿಸಲಾಗುತ್ತದೆ. ಇಂತಹ ಕಾನೂನು ಮತ್ತು ಇತಿಹಾಸದ ಅಪರೂಪದ ಮಾಹಿತಿಗಾಗಿ LK ವಕೀಲ್ ಮಿತ್ರ ಪೇಜನ್ನು ಫಾಲೋ ಮಾಡಿ.